ಸಹಜ ರಾಜಯೋಗ ಮೆಡಿಟೇಷನ್. ಭಾರತದ ಪ್ರಾಚೀನ ರಾಜಯೋಗ. ಓಂ ಶಾಂತಿ. ನಾನು ಈ ದೇಹವಲ್ಲ, ನಾನು ಈ ಕಣ್ಣುಗಳಲ್ಲ, ನಾನು ಈ ಹೆಸರಲ್ಲ. ನಾನು ಒಂದು ಜ್ಯೋತಿ ಬಿಂದು ಆತ್ಮ, ಶಾಂತಿಯ, ಪ್ರೀತಿಯ, ಪವಿತ್ರತೆಯ, ಸುಖದ, ಶಕ್ತಿಯ ಸ್ವರೂಪ ಆತ್ಮ. ಈಗ ನಾನು ದೇಹಾಭಿಮಾನದಿಂದ ಸಂಪೂರ್ಣವಾಗಿ ದೂರವಾಗುತ್ತಿದ್ದೇನೆ. ನನ್ನ ಮನಸ್ಸು ಶಾಂತವಾಗುತ್ತಿದೆ. ನನ್ನ ಬುದ್ಧಿ ಸ್ಥಿರವಾಗುತ್ತಿದೆ. ನನ್ನ ಸಂಸ್ಕಾರಗಳು ದಿವ್ಯವಾಗುತ್ತಿವೆ. ಈಗ ನಾನು ನನ್ನನ್ನು ಪರಂಧಾಮದ ನಿವಾಸಿಯಾಗಿ ಅನುಭವಿಸುತ್ತಿದ್ದೇನೆ. ಸುವರ್ಣ ಕೆಂಪು ಪ್ರಕಾಶದಿಂದ ತುಂಬಿರುವ ಪರಮಧಾಮ, ಅನಂತ ಶಾಂತಿಯ ಲೋಕ. ಅಲ್ಲಿ ನನ್ನ ಪರಮಪಿತ ಪರಮಾತ್ಮ ಶಿವತಂದೆ ಒಂದು ದಿವ್ಯ ಜ್ಯೋತಿರ್ಬಿಂದು, ಜ್ಞಾನ ಸಾಗರ, ಪ್ರೀತಿ ಸಾಗರ, ಸುಖ ಸಾಗರ, ಶಕ್ತಿ ಸಾಗರ. ನಾನು ಅವರ ಎದುರು ನಿಂತಿದ್ದೇನೆ. ಶಿವತಂದೆಯ ಪ್ರೀತಿಯ ಕಿರಣಗಳು ನನ್ನ ಆತ್ಮವನ್ನು ಸ್ಪರ್ಶಿಸುತ್ತಿವೆ. ಆ ಪ್ರೀತಿಯ ಕಿರಣಗಳು ನನ್ನ ಅನೇಕ ಜನ್ಮಗಳ ದುಃಖ, ಭಯ ಮತ್ತು ಅಶಾಂತಿಯನ್ನು ದೂರ ಮಾಡುತ್ತಿವೆ. ನನ್ನ ಆತ್ಮವು ಹಗುರವಾಗುತ್ತಿದೆ, ಪವಿತ್ರವಾಗುತ್ತಿದೆ, ಶಕ್ತಿಶಾಲಿಯಾಗುತ್ತಿದೆ. ನಾನು ಅನುಭವಿಸುತ್ತಿದ್ದೇನೆ. ಭಾಗ್ಯವಿಧಾತ ಶಿವತಂದೆಯು ನನ್ನ ತಂದೆಯಾಗಿದ್ದಾರೆ. ನಾನು ಎಷ್ಟು ಭಾಗ್ಯಶಾಲಿ! ವಾಹ, ನನ್ನ ಭಾಗ್ಯ! ನನಗೆ ಬೇಕಾದ ಎಲ್ಲ ಪ್ರಾಪ್ತಿಗಳು ತಂದೆಯ ಮೂಲಕ ದೊರೆತಿವೆ. ನನ್ನ ಜೀವನದಲ್ಲಿ ಯಾವುದೂ ಅಪ್ರಾಪ್ತಿಯಿಲ್ಲ. ನನ್ನ ಹೃದಯ ಸಂತೋಷದಿಂದ ತುಂಬಿದೆ. ನನ್ನ ಮುಖದಲ್ಲಿ ದಿವ್ಯ ನಗು ಮೂಡಿದೆ. ನನ್ನ ದೃಷ್ಟಿಯಲ್ಲಿ ಪ್ರೀತಿ ಇದೆ. ನನ್ನ ವೃತ್ತಿಯಲ್ಲಿ ಶುಭಭಾವನೆ ಇದೆ. ನನ್ನ ಪ್ರತಿಯೊಂದು ಕರ್ಮದಲ್ಲಿ ಸಂತುಷ್ಟತೆ ಇದೆ. ನಾನು ಈಗ ಸ್ವರಾಜ್ಯ ಅಧಿಕಾರಿ ಆತ್ಮ. ನನ್ನ ಮನಸ್ಸಿನ ಮಾಲೀಕ ನಾನು. ನನ್ನ ಬುದ್ಧಿಯ ಮಾಲೀಕ ನಾನು. ನನ್ನ ಸಂಸ್ಕಾರಗಳ ಮಾಲೀಕ ನಾನು. ಮನಸ್ಸು ನನ್ನ ಆದೇಶವನ್ನು ಪಾಲಿಸುತ್ತಿದೆ. ಬುದ್ಧಿ ನನ್ನ ಆದೇಶವನ್ನು ಪಾಲಿಸುತ್ತಿದೆ. ಸಂಸ್ಕಾರಗಳು ದಿವ್ಯ ಗುಣಗಳಿಂದ ತುಂಬುತ್ತಿವೆ. ಈಗ ನಾನು 1 ಸೆಕೆಂಡಿನಲ್ಲಿ ಫುಲ್ ಸ್ಟಾಪ್ ಹಾಕುವ ಅಭ್ಯಾಸ ಮಾಡುತ್ತಿದ್ದೇನೆ. ಎಲ್ಲ ವ್ಯರ್ಥ ಸಂಕಲ್ಪಗಳಿಗೆ, ಎಲ್ಲ ದುಃಖಗಳಿಗೆ, ಎಲ್ಲ ಭಯಗಳಿಗೆ ಫುಲ್ ಸ್ಟಾಪ್. ಈಗ ಕೇವಲ ಶಿವತಂದೆ ಮತ್ತು ನಾನು ತಂದೆಯ ಪ್ರೀತಿಯ ಸಾಗರದಲ್ಲಿ ನಾನು ಸಂಪೂರ್ಣವಾಗಿ ಲೀನನಾಗಿದ್ದೇನೆ. ಈಗ ನಾನು ಶಕ್ತಿ ಸ್ವರೂಪ ಆತ್ಮ. ನಾನು ಕಾಳಿ ಸ್ವರೂಪ. ಯಾವುದೇ ದುರ್ಬಲ ಸಂಸ್ಕಾರ ನನ್ನ ಮೇಲೆ ಪ್ರಭಾವ ಬೀರುವುದಿಲ್ಲ. ಯಾವುದೇ ನಕಾರಾತ್ಮಕ ಸಂಕಲ್ಪ ನನ್ನ ಹತ್ತಿರ ಬರಲು ಸಾಧ್ಯವಿಲ್ಲ. ನಾನು ವಿಜಯಿ ಆತ್ಮ. ನಾನು ನಿರ್ಭಯ ಆತ್ಮ. ನಾನು ಪವಿತ್ರ ಆತ್ಮ. ಈಗ ನಾನು ವಿಶ್ವದ ಎಲ್ಲ ಆತ್ಮಗಳಿಗೆ ಶಾಂತಿಯ ಕಿರಣಗಳನ್ನು ಹರಡುತ್ತಿದ್ದೇನೆ. ಪ್ರತಿಯೊಬ್ಬ ಆತ್ಮನಿಗೂ ಶಾಂತಿ, ಪ್ರತಿಯೊಬ್ಬ ಆತ್ಮನಿಗೂ ಸುಖ, ಪ್ರತಿಯೊಬ್ಬ ಆತ್ಮನಿಗೂ ಪ್ರೀತಿ, ಪ್ರತಿಯೊಬ್ಬ ಆತ್ಮನಿಗೂ ಆಶೀರ್ವಾದ. ಇಡೀ ವಿಶ್ವವು
ಶಾಂತಿಯ ಪ್ರಕಾಶದಿಂದ ತುಂಬುತ್ತಿದೆ. ಈಗ ನಾನು ಶಿವ ತಂದೆಗೆ ಹೃದಯಪೂರ್ವಕವಾಗಿ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಪ್ರಿಯ ಶಿವ ತಂದೆಯೇ, ನಿಮ್ಮ ಪ್ರೀತಿ, ನಿಮ್ಮ ಶಕ್ತಿ, ನಿಮ್ಮ ಆಶೀರ್ವಾದ ನನ್ನೊಂದಿಗೆ ಸದಾ ಇವೆ. ನಾನು ಸದಾ ನಿಮ್ಮ ನೆನಪಿನಲ್ಲಿ ಇರುತ್ತೇನೆ. ಸದಾ ವಿಜಯಿಯಾಗಿರುತ್ತೇನೆ. ಸದಾ ಹರ್ಷಿತನಾಗಿರುತ್ತೇನೆ. ಸದಾ ಸಂತುಷ್ಟನಾಗಿರುತ್ತೇನೆ. ಮುಖ್ಯ ಸಂದೇಶ ಅವ್ಯಕ್ತ ಬಾಪ್ ದಾದಾ ಪರಮಾತ್ಮ ತಂದೆಯೇ ನಮ್ಮ ಭಾಗ್ಯ ವಿಧಾತ. ಸಂಗಮ ಯುಗವೇ ಅತಿ ದೊಡ್ಡ ಭಾಗ್ಯ ಪಡೆಯುವ ಸಮಯ. ಎಲ್ಲ ಪ್ರಾಪ್ತಿಗಳು ಈಗಾಗಲೇ ದೊರೆತಿವೆ ಎಂಬ ನಶೆಯಲ್ಲಿ ಇರಬೇಕು. ಸದಾ ಹರ್ಷಿತ ಮತ್ತು ಸಂತುಷ್ಟರಾಗಿರಿ. ಸ್ವರಾಜ್ಯ ಅಧಿಕಾರಿಯಾಗಿ ಮನಸ್ಸು, ಬುದ್ಧಿ ಮತ್ತು ಸಂಸ್ಕಾರಗಳ ಮೇಲೆ ಸಂಪೂರ್ಣ ಅಧಿಕಾರ ಹೊಂದಿರಿ. ಮನಸ ಸೇವೆ ಮಾಡುವ ಸಮಯ ಬಂದಿದೆ. 1 ಸೆಕೆಂಡಿನಲ್ಲಿ ಫುಲ್ ಸ್ಟಾಪ್ ಹಾಕುವ ಅಭ್ಯಾಸ ಮಾಡಬೇಕು. ಅಮೃತ ವೇಳೆಯಲ್ಲಿ ವಿಶೇಷ ವರದಾನ ಪಡೆಯಿರಿ. ಪ್ರತಿದಿನ ಒಂದು ಸಂಸ್ಕಾರದ ಮೇಲೆ ವಿಶೇಷ ಅಟೆನ್ಷನ್ ನೀಡಿ. ಮುರಳಿಯನ್ನು ಎಂದಿಗೂ ಮಿಸ್ ಮಾಡಬಾರದು. ತಂದೆಯ ನೆನಪು ಮತ್ತು ಸೇವೆಯೇ ಜೀವನದ ಯಶಸ್ಸು. ವಿಜಯವು ನಮ್ಮ ಜನ್ಮಸಿದ್ಧ ಹಕ್ಕು. ಜ್ಞಾನ ಮುಖ್ಯ ಬಿಂದುಗಳು. ಭಾಗ್ಯವಿಧಾತ ತಂದೆಯ ಮಕ್ಕಳಾಗಿರುವುದು ಮಹಾ ಸೌಭಾಗ್ಯ. ಸಂಗಮ ಯುಗವು ಸತ್ಯಯುಗಕ್ಕಿಂತಲೂ ಶ್ರೇಷ್ಠ ಪುರುಷಾರ್ಥದ ಸಮಯ. ಎಲ್ಲ ಪ್ರಾಪ್ತಿಗಳ ಅನುಭವವೇ ಸಂತೋಷದ ಮೂಲ. ಸ್ವರಾಜ್ಯ ಅಧಿಕಾರಿ ಎಂದರೆ ಸ್ವಮನಸ್ಸಿನ ಮಾಲೀಕ. ಮನಸ್ಸು, ಬುದ್ಧಿ, ಸಂಸ್ಕಾರಗಳ ಮೇಲೆ ರಾಜ್ಯ ಮಾಡಬೇಕು. ಮನಸ ಸೇವೆಯ ಮೂಲಕ ವಿಶ್ವಕ್ಕೆ ಶಾಂತಿಯ ಕಿರಣಗಳನ್ನು ನೀಡಬೇಕು. ಫುಲ್ ಸ್ಟಾಪ್ ಅಭ್ಯಾಸದಿಂದ ಮಾಯೆಯ ಮೇಲೆ ವಿಜಯ. ಅಮೃತ ವೇಳೆಯಲ್ಲಿ ವರದಾನ ಪಡೆಯುವುದು ಅವಶ್ಯ. ಪ್ರತಿದಿನ ಒಂದು ಸಂಸ್ಕಾರವನ್ನು ಪರಿವರ್ತಿಸುವ ಪುರುಷಾರ್ಥ. ಮುರಳಿ ಆತ್ಮದ ದೈನಂದಿನ ಆಹಾರ, ಯೋಗ ಪಾಯಿಂಟ್ಸ್. ನಾನು ಭಾಗ್ಯ ವಿಧಾತ ಶಿವತಂದೆಯ ಅದೃಷ್ಟಶಾಲಿ ಮಗು. ನಾನು ಸ್ವರಾಜ್ಯ ಅಧಿಕಾರಿ ಆತ್ಮ. ನನ್ನ ಮನಸ್ಸು, ಬುದ್ಧಿ,
ಸಂಸ್ಕಾರಗಳು ನನ್ನ ಆದೇಶಕ್ಕೆ ವಿಧೇಯ. ನನ್ನ ಪ್ರತಿಯೊಂದು ಹೆಜ್ಜೆಯಲ್ಲಿ ವಿಜಯವೇ ವಿಜಯ. ವರದಾನದ ಅರ್ಥ: ಶಕ್ತಿ ಸ್ವರೂಪವನ್ನು ಸ್ಮೃತಿಯಲ್ಲಿ ಇಟ್ಟುಕೊಂಡಾಗ ಯಾವುದೇ ಪತಿತ ಸಂಸ್ಕಾರ ನಮ್ಮ ಮೇಲೆ ಪ್ರಭಾವ ಬೀರುವುದಿಲ್ಲ. ಕಾಳಿ ಸ್ವರೂಪವಾಗಿ ದುರ್ಬಲ ಸಂಸ್ಕಾರಗಳನ್ನು ಸಂಪೂರ್ಣವಾಗಿ ನಾಶಗೊಳಿಸಬೇಕು. ಸ್ಲೋಗನ್ನಲ್ಲಿ ಜ್ಞಾನ ಪಾಯಿಂಟ್: ಹೆಸರು, ಮಾನ್ಯತೆ ಮತ್ತು ಸ್ಥಾನಕ್ಕಾಗಿ ಆಸೆ ಇಡದೆ ನಿರ್ಲಿಪ್ತರಾಗುವುದೇ ನಮ್ಮ ಚಾನೆಲ್ ನಿಜವಾದ ವಿಡಿಯೋಗಳ ರಾಜಯೋಗಿ ಹೆಚ್ಚಿನ ಮಾಹಿತಿಗಾಗಿ ಜೀವನ. ಸಬ್ಸ್ಕ್ರೈಬ್ ಬಟನ್ಗೆ ಕ್ಲಿಕ್ ಮಾಡಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ಈ ವಿಡಿಯೋ ಇಷ್ಟವಾದಲ್ಲಿ ಪ್ರತಿದಿನ ಕನ್ನಡ ಜ್ಞಾನ ಮುರಳಿಗಾಗಿ ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ವಿಡಿಯೋವನ್ನು ನಿಮ್ಮ ಬ್ರಾಹ್ಮಣ ಕುಟುಂಬ ಮತ್ತು ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ. ಯೋಗ ವಿಡಿಯೋ, ಜ್ಞಾನ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.